वीराय राघवेन्द्राय सत्यधर्मरताय च। ಗುರುಮಾತ, ಇನ್ನು ಇವತ್ತು ವಿಶೇಷವಾಗಿ ಗುರುವಾರ. ನಿನ್ನೆ ನಾವು ಪೂರ್ವವಸ್ತು ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಇವತ್ತು ಪುಷ್ಯ ನಕ್ಷತ್ರ ಇರುವಂತದ್ದು, ಕರ್ಕಟಕ ರಾಶಿ ಇರುವಂತದ್ದು. ಈ ವಿಚಾರದ ಬಗ್ಗೆ ಮತ್ತೆ ಈ ರಾಶಿ ಮತ್ತೆ ನಕ್ಷತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ನೋಡಿ, ನಕ್ಷತ್ರ ರಾಶಿ, ನಾನು ಯಾವಾಗಲೂ ಅಷ್ಟೇನೆ, ನಾನು ರಾಯರನ್ನ ಆಧ್ಯಾತ್ಮಿಕ ರೀತಿಯಲ್ಲಿ ರಾಯರನ್ನ ಪೂಜೆ ಮಾಡಿಕೊಂಡು ನನ್ನ 7 ವಯಸ್ಸಿಂದ ಆ ಭಗವಂತನ ಆಶೀರ್ವಾದದಿಂದ ಈ ದಿನವರೆಗೂ ಅವರಿಂದನೇ ನಮ್ಮ ತಂದೆ ನನ್ನ ಕೈಯಲ್ಲಿ, ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನನ್ನ ಕೈಲಿಂದ ಇದನ್ನು ತೆಂಗಿನ ಗಿಡನ ದಾನ ಮಾಡಿಸೋರು, ತೆಂಗಿನಕಾಯಿನ ದಾನ ಮಾಡಿಸೋರು, ಸಂಕಲ್ಪ ಕಾಯಿ ನೀನು ಎಲ್ರಿಗೂ ಕೊಡು ಅಂತ ನನ್ನ ಕೈಯಿಂದ ಕೊಡಿಸೋರು. ಆಗಲೇ ಒಂದು 4-5 ವರ್ಷ ಸಹ ಇರೋದು ನನಗೆ. ಅವಾಗ ಕೊಡಿಸಿದ್ರೆ ಅವ್ರು ತಗೊಂಡೋಗಿ ಆ ತೆಂಗಿನ ಗಿಡ ಇಡುವಾಗಲೇ ಆ ಗಿಡ ಎಷ್ಟು ಚೆನ್ನಾಗಿ ಮರ ಆಗೋದು ಅಂತೀರಾ. ಆ ಥರ ನಮ್ಮ ತಂದೆ ತಾಯಿ ಅವಾಗಲಿಂದನೂ ನನ್ನನ್ನು ತೊಗೊಂಬಂದ್ಬಿಟ್ಟಿದ್ದಾರೆ. ಏನು ಅಂತಂದರೆ, ರಾಯರಲ್ಲೇ ನೀನು ಐಕ್ಯ ಆಗಬೇಕು, ಒಂದು ಗುರು ನಿನಗೋಸ್ಕರ ಇದ್ದಾರೆ, ಗುರು ಆಶೀರ್ವಾದ ನಿನಗಿದೆ, ಗುರು 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 ಅಂತ ಆ ಮನಸ್ಸಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಮನಸ್ಸಲ್ಲಿ ಸ್ಥಿರಶಾಶ್ವತವಾಗಿ ಒಂದು ಹೇಗೆ ನಾವು ಪಿಲ್ಲರ್ ಹಾಕಿ ಸ್ಟ್ರಾಂಗ್ ಮಾಡ್ತೀವೋ ಆ ಥರ ಆಗ್ಬಿಟ್ಟಿದೆ ನನಗೆ. ಹಾಗಾಗಿ ಒಂದು ನಕ್ಷತ್ರ ಆಗಲಿ, ರಾಶಿ ಆಗಲಿ, ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಏನೇ ಆಗಲಿ, ಆ ಭಗವಂತನ ಇಚ್ಛೆಯಿಂದ ಅದನ್ನು ಸರಿಪಡಿಸೋ ಅಷ್ಟು ನನಗೆ ದಾರಿ ಆಗಲಿ. ಎಂಥದ್ದೇ ನೀವು ತಗೊಳ್ಳಿ, ಇವಾಗ ಬರುವಾಗಲೂ ಸಹ ಒಂದು ಸಂಕಲ್ಪ ಆಯಿತು. ಏನು ಅಂತಂದರೆ, ಒಂದು ಮೆಸೇಜು. ಆ ಮೆಸೇಜಲ್ಲಿ ಹೇಳಕ್ಕೆ ನನಗೆ ಇಷ್ಟ ಇಲ್ಲ, ಹೆಸರು ಹೇಳಬಾರ್ದು. ಯಾಕೆ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಇದನ್ನ ಈಗ ಅವ್ರಿಗೆ ಖಂಡಿತವಾಗ್ಲೂ 1 ಸೆಕೆಂಡ್ ಅವರಲ್ಲಿ ರಾಯರಲ್ಲಿ ನಾನು ಪ್ರಾರ್ಥನೆ ಮಾಡಲೇಬೇಕು. ಯಾಕೆ ಅಂತಂದರೆ, ಇವಾಗ ಕೇಳಿದಂಥದ್ದು ಕರ್ಕಾಟಕ ರಾಶಿ ಅನ್ನೋಂಥವ್ರಿಗೆ ನಕ್ಷತ್ರ ಆಗಲಿ ರಾಶಿ ಆಗಲಿ. ಒಂದು ಕರೆ ಇದೆ, ಖಂಡಿತ. ಓಕೆ. ಹಲೋ ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸರ್, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಟ್ಟು ಮಾತಾಡ್ಬೋದು? ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಪ್ರಶ್ನೆ ಏನು ಸರ್? ಅದೇ, ನಿಮ್ಮ ಪ್ರಶ್ನೆ ಏನು? ನಿಮ್ಮ ಮಗನ ಬಗ್ಗೆ ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಏನ್ ಮಾಡ್ಕೊಂಡಿದ್ದಾರೆ? ಓಕೆ, ನಿಮ್ ಜೊತೆಲೇ ಇದ್ದಾರಾ ಅವ್ರು ಇವಾಗ? ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನನ್ನ ಮಗನ ಬಗ್ಗೆ ಮಾತಾಡ್ತಾ. ಓಕೆ, ಎಷ್ಟು ವಯಸ್ಸಾಗಿದೆ ಈಗ? ಈಗ ಅವನಿಗೆ 29 ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಗೋದು. 27ಗೆ ಒಂದು ಒಳ್ಳೆ ವರನೇ ಬಂತಲ್ಲ, ಬಿಟ್ಬಿಟ್ರಲ್ಲ? 27ಗೆ ಅವನಿಗೆ ಮದುವೆಗೆಲ್ಲ ತುಂಬಾ ಒಂದು ಒಳ್ಳೆ ಟೈಮ್ ಆಗಿತ್ತು, ಬಿಟ್ಬಿಟ್ರ, ಮಿಸ್ ಮಾಡ್ಕೊಂಡ್ರ ಅಂತ? ಇಲ್ಲ ಮೇಡಮ್, ನಾವೇನು ಟ್ರೈ ಮಾಡಕ್ ಹೋಗ್ತೀವಿ, ಈಗ ಟ್ರೈ ಮಾಡ್ತಾ ಇರೋದು. ಅದಕ್ಕೆ ಅವನು ಯಾವುದೋ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, 27ಅಲ್ಲಿ ಮ್ಯಾರೇಜ್ ಮಾಡಿದ್ರೆ ಅವನಿಗೆ ಫುಲ್ ಆಸ್ತಿ ಅಂತಸ್ತು ಅನ್ನೋದು ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಸಿಗ್ತಾ ಇತ್ತು. ಕಾರಣ ಏನು ಅಂತಂದ್ರೆ, ಆಗ ಕಂಕಣ ಬಲ ಇದ್ದಿದ್ದು. ಹಾಗಾಗಿ ಇವಾಗ 29 ಆಗಿದೆ. 29ಅಲ್ಲೂ ಏನು ತೊಂದರೆ ಇಲ್ಲ. 29 ಕಂಪ್ಲೀಟ್ ಆಗೋದ್ರೊಳಗಡೆ ಮ್ಯಾರೇಜ್ ಮುಗಿಸಿದ್ರೆ ತುಂಬಾನೇ ಒಳ್ಳೇದು. ಇವಾಗ ಹುಟ್ಟಿದಬ್ಬ ಮುಗ್ದು ಎಷ್ಟು ತಿಂಗಳಾಗಿರ್ಬೋದು? ಸರ್, ಅವ್ರ ಡೇಟ್ ಆಫ್ ಬರ್ತ್ ಏನು ಅಂತ ಹೇಳ್ಬೋದಾ? ಅವ್ರ ಬರ್ಡೇ ಎಷ್ಟು ದಿನ ಆಯ್ತು? ಹಲೋ ಸರ್, ಅವ್ರು ಹುಟ್ಟಿರೋಂಥ ದಿನಾಂಕ ಹೇಳ್ಬೋದಾ? ಅವ್ರು ಹುಟ್ಟಿರೋಂಥ ದಿನಾಂಕ ಮತ್ತೆ ವರ್ಷ ಹೇಳ್ಬೋದಾ? ಈಗ ಹುಟ್ಟಿದ ದಿನಾಂಕ 2/11/96. ಓಕೆ, ಇನ್ನೊಂದು 3-4 ತಿಂಗಳು ಮಾಡ್ಬೋದಾ? 96 ಮಾಡ್ಬೋದು. ನೀವು ಇವಾಗ 29 ಅಂತ ಹೇಳ್ತಾ ಇದ್ದೀರಾ. ನೋಡಿ, 3 ಹೆಣ್ಣು ನೀವು ನೋಡ್ತೀರಾ. 3 ಹೆಣ್ಣು ನೋಡೋ ಅಂಥ ಸ್ಥಾನದಲ್ಲಿ ಹೆಣ್ಮಕ್ಳು, ಹೆಣ್ಣಿನ ಸೈಡವ್ರಾಗಲಿ 3 ಹೆಣ್ಣಿನ ಸೈಡವ್ರು ಬರ್ತಾರೆ. ಅದರಲ್ಲಿ 2ನೇ ಹೆಣ್ಣಿನ ಸೈಡವ್ರು ಬರೋರು ಆ ಮಗುನೇ ಆಗೋದು ನಿಮಗೆ ಮದುವೆ. ಅದೇ ರೀತಿ ನೀವಿರೋ ಅಂಥ ಏರಿಯಾದಲ್ಲೇ ಸೆಟ್ ಆಗುತ್ತೆ. ನೀವಿರೋ ಅಂಥ ತುಮಕೂರು ಅಂತ ಹೇಳ್ತೀರಾ, ತುಮಕೂರು ಡಿಸ್ಟಿಕ್ಕಲ್ಲೇ ಸೆಟ್ ಆಗುತ್ತೆ ನಿಮಗೆ ಮದುವೆ. ಅದೇ ರೀತಿ ನಿಮ್ಮ ಮಗನಿಗೆ ಇರೋ ಅಂಥದ್ದು ಒಂದೇ ಒಂದು ಜಾಬ್ ಇವಾಗ ಚೆನ್ನಾಗಿ ಒಂದು ಜಾಬ್ ಸಿಗ್ತಾ ಇಲ್ಲ, ಜಾಬ್ಗೆ ಹೋಗ್ತಾ ಇದ್ದಾನೆ, ಇದ್ರೇನೋ ಅದು ಸರಿ ಇಲ್ಲ ಅಂತ ಅನ್ನೋರು ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಟರಾಗಿರಬೇಕು ಅಂತ ಅಂದರೆ, ಖಂಡಿತ ನೀವಿರೋ ಅಂಥ ಹತ್ತಿರದಲ್ಲಿರೋ ಅಂಥ ಒಂದು ಗಣೇಶನ ದೇವಸ್ಥಾನಕ್ಕೆ 13 ದಿವಸ ಬಿಡದೀರ ಬಂದು ಪೂಜೆ ಕೊಡಬೇಕು. ಯಾಕೆ ಅಂತಂದರೆ, ಆ ಮಗುಗೆ ಮನೆ ದೇವರ ಆಶೀರ್ವಾದ ಕಮ್ಮಿ ಇದೆ. ಅವನಿಗೆ ಸ್ವಲ್ಪ ದೇವ್ರ ಮೇಲೆ ನಂಬಿಕೆನೂ ಕಮ್ಮಿ ಇದೆ. ಮಾಡಿದ್ರೆ ಜಾಸ್ತಿ ಮಾಡ್ತಾನೆ, ಮಾಡಲಿಲ್ಲ ಅಂದರೆ ಶುದ್ಧವಾಗಿ ಮಾಡೋದಿಲ್ಲ. ಆ ಥರ
ಆ ಥರ ಇರೋದ್ರಿಂದ ಅದೇ ರೀತಿ ಸ್ವಲ್ಪ ಕೋಪನೂ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಇದೆಲ್ಲ ಸರಿ ಆಗಬೇಕು ಅಂದರೆ ಮನೆ ಹತ್ರ ಇರೋ ಅಂಥ ಗಣೇಶನ ದೇವಸ್ಥಾನಕ್ಕೆ 13 ದಿನ ಬಿಡ್ದಿರ ಮಗನ ಕೈಲೇನೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಅಭಿಷೇಕಕ್ಕೆ ಕಳಿಸಿ ದಿನನಿತ್ಯ 13 ದಿವಸ. ಇದು ಕಳಿಸಿದ್ರೆ ಏನಾಗುತ್ತೆ ಅಂದರೆ ಗಣೇಶನ ಕೊಡುವಾಗ ಮನೆ ದೇವರು ಆಟೋಮೆಟಿಕ್ಕಾಗಿ ಆ ಮಗುಗೆ ಆಶೀರ್ವಾದ ಮಾಡ್ತಾರೆ. ಇದನ್ನ ಮಾಡಿಸಿ 13ನೇ ದಿವಸ ಫುಲ್ಲು ಎಲ್ಲ ಪ್ರಸಾದ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲನೂ ಕೊಟ್ಟು ಹಣ್ಣು ಹಂಪಲು ಹೂವು ಹಾರ ಎಲ್ಲ ಕೊಟ್ಟು ಒಂದು ಹೂವಿನ ಹಾರ ಚೆನ್ನಾಗಿರೋ ಅಂಥ ಹೂವಿನ ಹಾರ ಕೊಟ್ಟು ಆ ಭಗವಂತನ ಪೂಜೆ ಮಾಡಿಸಿ. ಅವಾಗೇನಾಗುತ್ತೆ ಅಂದರೆ ಹೂವಿನ ಹಾರ ಕೊಡೋದ್ರಲ್ಲಿ ನನ್ನ ಮಗನ ಬಂದು ಮದುವೆ ಆಗಬೇಕು, ಅದೇ ರೀತಿ ಒಳ್ಳೆ ಮನೆಗೆ ಮಗಳಾಗಿರೋ ಅಂಥ ಸೊಸೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿ, ಅದೇ ರೀತಿ ಒಂದು ಒಳ್ಳೆ ಜಾಬ್ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿ. ಬೇರೆ ಏನು ದೃಷ್ಟಿಗಿಷ್ಟಿ ಏನೂ ಇಲ್ಲ ಹುಡುಗನಿಗೆ. ಚೆನ್ನಾಗಿದ್ದಾನೆ. ಹೆಸರೇನು ಹೇಳಿದ್ರಾ? ನಿಖಿಲ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 29 ಮುಗಿಯೋದ್ರೊಳಗಡೆ ಮದುವೆ ಆದೇ ಆಗುತ್ತೆ, ಚಿಂತೆ ಬೇಡ ನಿಮಗೆ. ಓಕೆ, ನಮಸ್ತೆ. 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 ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ವೀಕ್ಷಕರೇ, ಸಾಕಷ್ಟು ರೀತಿಯ ತೊಂದರೆ, ಸಾಕಷ್ಟು ರೀತಿಯ ಸಂಕಷ್ಟಗಳು ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಖಂಡಿತವಾಗೂ ನಿಮ್ಮೆಲ್ಲ ಕಷ್ಟ ಸಂಕಷ್ಟಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಕರ್ಕಟಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ರಿ. ಆ ರಾಶಿಯ ದಿನ ಇವತ್ತು ಯಾವ ರೀತಿ ಇದೆ ಅಂತ ನೋಡಿ. ಕರ್ಕಾಟಕ ರಾಶಿ ಅದೇ ಹೇಳಕ್ಕೆ ಬಂದೆ ನಾನು. ಆಧ್ಯಾತ್ಮಿಕಕ್ಕೂ ರಾಶಿ ನಕ್ಷತ್ರಗೂ ನನಗೆ ಅಪಾರ ದೂರನೇ ಇದ್ರೇನು ಯಾರು ಕೇಳ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ನಾವು ಆನ್ಸರ್ ಕೊಡಲೇಬೇಕು. ಇವತ್ತಿನ ದಿವಸ ಏನು ಅಂತಂದರೆ ಕರ್ಕಾಟಕ ರಾಶಿಲಿ ಇರೋಂಥದ್ದು ಇರೋರಿಗೆ ಖಂಡಿತವಾಗ್ಲೂ ನಿಧಾನದಿಂದ ಇರಬೇಕು, ಆತ್ರ ಪಡಬೇಡಿ, ನಿಧಾನದಿಂದ ಇರಬೇಕು. ಅದೇ ರೀತಿ ನೀವು ಮಾಡೋ ಅಂಥದ್ದು ಎಂಥದ್ದೇ ವಿಶೇಷತೆ ಆಗಿರಲಿ, ಎಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರಲಿ, ಇಲ್ಲ ಜಾಬ್ಗೆ ಹೋಗ್ತಾ ಇರೋಂಥವ್ರಾಗಲಿ, ಗಾಡೀಲಿ ಹೋಗೋ ಅಂಥವ್ರು 2 ವೀಲರಲ್ಲಾಗಲಿ 4 ವೀಲರಲ್ಲಾಗಲಿ ಹೋಗೋ ಅಂಥವ್ರು ಖಂಡಿತ ಸ್ವಲ್ಪ ತಾಳ್ಮೆಯಿಂದ ಹೋಗಿ. ನಿಮ್ಗೆ ಇವತ್ತು ಬರೋ ಅಂಥ ಒಳ್ಳೆ ವಿಷಯಗಳು ಏನು ಅಂತಂದರೆ ನೀವೇ ಅಂದ್ಕೊಂಡಿರಲ್ಲ ಆ ಥರ ವಿಷಯಗಳು ಒಳ್ಳೊಳ್ಳೆ ವಿಷಯಗಳು ನಿಮಗೆ ರೀಚ್ ಆಗುತ್ತೆ. ಯಾಕೆ ಅಂತ ಅಂದರೆ ಇವತ್ತಿನ ದಿವಸ ಗುರುರಾಯರ ಅನುಗ್ರಹದಿಂದ ಆ ಕರ್ಕಾಟಕ ರಾಶಿಲಿ ಇರೋ ಅಂಥವ್ರಿಗೆ ಖಂಡಿತ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಆದರೆ ಮನೇಲಿ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ಖಂಡಿತವಾಗ್ಲೂ ನಾವು ಎದ್ದಂಥ ಟೈಮು ಡಿಫ್ರೆಂಟ್ ಆಗಿರ್ಬೋದು, ಅಥವಾ ನಾವು ಮಲ್ಕೊಳ್ಳೋ ಅಂಥ ಟೈಮಲ್ಲಿ ನಮ್ಮ ಮೈಂಡಲ್ಲಿ ಏನೇನೋ ಕೆಟ್ಟದ್ದು ಇಟ್ಕೊಂಡು ಮಲ್ಕೊಂಡಿರ್ತೀವಿ. ಕೆಟ್ಟದ್ದು ಅನ್ನೋದು ಎಂಥದ್ದೇನೋ ಟೆನ್ಷನು, ಇವು ನಾಳೆ ಇದು ಮಾಡಬೇಕು ತುಂಬಾ ವೇಗವಾಗಿ ನಾವು ಚಿಂತೆ ಮಾಡುವಾಗ ಏನಾಗುತ್ತೆ, ಆ ರಾತ್ರಿ ನಿದ್ದೆ ಮಾಡುವಾಗ ನಮಗೆ ಎಲ್ಲನೂ ಚಪಲ ಆಗಿಬಿಡುತ್ತೆ, ಮನಸ್ಸೆಲ್ಲ ಚಂಚಲ ಆಗುವಾಗ ಬೆಳಗ್ಗೆ ಎದ್ದೊಳುವಾಗ ಆ ಟೈಮ್ ಏನು ಮಾಡ್ತೈತೆ ಅಂದರೆ ಒಳ್ಳೆಯದಾಗಿ ಚೇಂಜ್ ಆಗಲ್ಲ. ಅದಕ್ಕೆ ಹೇಳೋದು, ರಾತ್ರಿ ಮಲ್ಕೊಳ್ಳುವಾಗ 1 ನಿಮಿಷ ಭಗವಂತನ ಧ್ಯಾನ ಮಾಡಿ, ಒಂದೇ 1 ನಿಮಿಷ ಧ್ಯಾನ ಮಾಡಿ, ಮಲ್ಕೊಳ್ಳೋ ಅಂಥ ಜಾಗದಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ. ನೀವು ಕೂತ್ಕೊಳ್ಳೋಕ್ಕಾಗ್ದಿರ ಇರೋ ಅಂಥವ್ರು ಮಲ್ಕೊಂಡೇ ಸಹ ನೀವು ಧ್ಯಾನ ಮಾಡ್ಬೋದು. ರೈಟ್ ಸೈಡ್ ತಿರ್ಕೊಂಡು ಮಲ್ಕೊಂಡೇ 1 ನಿಮಿಷ ನೀವು ಧ್ಯಾನ ಮಾಡಿದ್ರೇನೋ ಆ ಭಗವಂತ ಖಂಡಿತ ನಿಮ್ಗೆ ಆಶೀರ್ವಾದ ಕೊಡ್ತಾನೆ. ಆವತ್ತಿನ ದಿವಸ ಏನೆಲ್ಲ ನಡೆದಿದೆಯೋ ಅದನ್ನು ಎಲ್ಲ ಹೊರಗಾಗ್ತಾನೆ. ಕರ್ಕಾಟಕದ ರಾಶಿಯಲ್ಲಿ ಇರೋ ಅಂಥವ್ರಿಗೆ ತುಂಬಾ ಸ್ವಲ್ಪ ಸಂಚಲ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಅಂದರೆ ತುಂಬ ಎಲ್ಲನೂ ಟೆನ್ಷನ್ ಮಾಡ್ಕೊಳ್ಳೋದು, ನಡಿದೀರ ಇರೋದನ್ನು ಸರಿ, ನಡೆಯೋ ಅಂಥದ್ದನ್ನು ಸರಿ. ಆದರೆ ಒಳ್ಳೆ ಮನಸ್ಸು ಸಹ ಇದೆ. ದಾನ ಮಾಡಬೇಕು ಅಂದರೆ ಯಾರನ್ನೂ ಕೇಳಲ್ಲ. ಅದೇ ರೀತಿ ನಮ್ಮ ಹತ್ರ ಇತ್ತ ದಾನ ಮಾಡಿಬಿಡ್ತೀರಾ, ಇಲ್ದಾಗ ಕಷ್ಟಪಡ್ತೀರಾ. ಆ ಥರ ಇರಲೇಬೇಡಿ. ಯಾವಾಗಲೂ ದಿನನಿತ್ಯನೂ ಒಂದೇ ರೀತಿ ಇರೋ ಅಂಥದ್ದು. ಇವತ್ತಿನ ದಿವಸ ನಿಮ್ಗೆ ಆದರೆ ರಾಯರ ಮಠಕ್ಕಾಗಲಿ ಅಥವಾ ಒಂದು ಗುರು ಭಗವಾನ್ ಯಾರಿದೆ, ಗುರು ಭಗವಂತ ಅನ್ನೋಂಥವ್ರು, ದಕ್ಷಿಣ ಮೂರ್ತಿ ಆಗಲಿ ಅಥವಾ ಸಾಯಿಬಾಬಾ ಸ್ವಾಮಿ ಆಗಲಿ, ಯಾರು ಅಲ್ಲಿ ಪಕ್ಕದಲ್ಲಿ ಇದ್ರೇನು ಸಹ ನೀವಿರೋ ಅಂಥ ಆಫೀಸ್ಗೆ ಹೋಗೋ ಅಂಥ ಸ್ಥಳದಲ್ಲಿ ಸರಿ, ಇಲ್ಲ ಬೇರೆ ಕಡೆ ನಮ್ಗೆ ಹತ್ರನೇ ಇದೆ ಅನ್ನೋದಾಗಿದ್ರೇನು ರಾಯರ ಮಠಕ್ಕೆ ನೀವು ಹೋಗ್ಬಿಟ್ಟು ಬಂದ್ರ ಅಂತ ಅಂದರೆ ಖಂಡಿತ ಇವತ್ತಿನ ದಿವಸ ಏನು ಪಾಪ ಇದೆಯೋ ಏನು ಕರ್ಮ ಇದೆಯೋ ಅದೆಲ್ಲನೂ ಭಗವನ್ ಹತ್ರ ಹೋಗುತ್ತೆ. ಅದಕ್ಕೆ ಹೇಳೋದು, ಆ ದೇವಸ್ಥಾನಕ್ಕೆ ನೀವು ಹೋದ್ರೇನು ಸಹ ಏನಾದರೂ ನಮ್ಮಿಂದ ಆಗಿದ್ದಂಥದ್ದು ಹೂವನೋ ಅಥವಾ ಒಂದು ಬಾಳೆಹಣ್ಣು, ಒಂದು ಅಲ್ಲಿ ಕರ್ಪೂರನೋ, ಒಂದು ಎಣ್ಣೆನೋ ಅಥವಾ ತುಪ್ಪನೋ ಏನೋ ಕಲ್ಸಕ್ರೆನೋ ತಗೊಂಡೋಗಿ ಕೊಡುವಾಗ ನಾವು ಕೊಡೋ ಅಂಥ ಟೈಮಲ್ಲಿ ನಮ್ಮಿಂದ ಕೊಡೋ ಅಂಥದ್ದು ನಮ್ಮ ಕಷ್ಟದ ಕಾಲಿದೆ. ಸರಿ, ಓಕೆ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕಡೂರಿಂದಮ್ಮ. ಕಡೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮದುವೆ ವಿಚಾರ ಕೇಳಬೇಕಿತ್ತು. ಓಕೆ, ನಿಮ್ಮ ಮಗ ನಿಮ್ಮ ಜೊತೆ ಇದ್ದಾರಾ ಇವಾಗ? ನಿಮ್ಮ ಮಗ ನಿಮ್ಮ ಜೊತೆ ಇವಾಗ ನಿಮ್ಮ ಪಕ್ಕದಲ್ಲಿ ಇದ್ದಾರಾ? ಇಲ್ಲ, ಅವರು ಡ್ಯೂಟಿಲಿ ಇದ್ದಾರೆ, ಪೊಲೀಸ್ ಅವರು. ಓಕೆ ಓಕೆ.
ಪೊಲೀಸ್ ಅವರು ಬೆಂಗಳೂರಲ್ಲಿ ಇದ್ದಾರೆ, ನಾವು ಕಡೂರಿಂದ ಮಾತಾಡ್ತಿದ್ವಿ. ಮದುವೆ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ ಗುರುಮಾತಾ ಇದ್ದಾರೆ, ಮಾತಾಡಿ. ಹಾ ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಮಾತೆ ಅವರೇ. ನಮಸ್ಕಾರ, ಚೆನ್ನಾಗಿದ್ದೀರಾ ಅಮ್ಮ? ಹಾ ಚೆನ್ನಾಗಿದ್ದೀನಿ. ಹೇಳಿಮ್ಮ, ಹೇಳಿ. ಮಗನ್ಗೆ ಎಷ್ಟು ನಮ್ಮ ಆಯ್ತಮ್ಮ ಮಗನಿಗೆ ವಯಸ್ಸು? ಕೇಳ್ಬೇಕಿತ್ತು ಮೇಡಮ್ ಅವರೇ, ಮದುವೆನೇ ಸೆಟ್ ಆಗ್ತಿಲ್ಲ, ಎಲ್ಲ ತುಂಬಾ ಕಡೆ ನೋಡಿದ್ವಿ. ಎಷ್ಟಾಯ್ತು ವಯಸ್ಸಮ್ಮ? ವಯಸ್ಸು 96 ಮೇಡಮ್ ಅವರೇ. ಅವ್ರು ಹುಟ್ಟಿದ್ದ ಡೇಟ್ ಹುಟ್ಟಿದ್ದು ವರ್ಷ 96, ಡೇಟ್ 24/5. ಓಕೆ. ಈಗ ಅವನಿಗಿರೋಂಥ ದೋಷನ ಅಮ್ಮ, ಕುಜ ದೋಷ ಇದೆ ಮಗನ್ಗೆ, ಅದನ್ನ ಸರಿಪಡಿಸ್ಬೇಕಮ್ಮ. ಕುಜ ದೋಷ ಮೇಡಮ್ ಅವರೇ ಎಲ್ಲ ಮಾಡ್ಸಿದ್ವು ಮೇಡಮ್ ಅವರೇ. ನಾವು ಮಾಡಿಸಿದಿರಾ, ಆದ್ರೇನು ಅದು ಸರಿ ಆಗಿಲ್ಲ. ಮಾಡಿಸಿದಿರಾ ನೀವು? ಬೇಕಾದಷ್ಟು ಹೋಮಗಳು ಮಾಡಿಸಿದಿರಾ, ಅದೇ ರೀತಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿದ್ದೀರಾ, ಸುಬ್ರಹ್ಮಣ್ಯಗೂ ಹೋಗಿರ್ತೀರಾ, ಎಲ್ಲಾ ಕಡೆಗೂ ಹೋಗಿರ್ತೀರಾ, ಆದ್ರೇನು ಸಕ್ಸಸ್ ಆಗಿಲ್ಲ. ಯಾಕೆ ಅಂದ್ರೆ ಆ ಜನ್ಮ ರಾಶಿ ಜನ್ಮ ನಕ್ಷತ್ರದಿಲ್ಲ ಇರಾ ಅಂತ. ಹೇಳಿಮ್ಮ, ಹೇಳಿ ಹೇಳಿಮ್ಮ. ಅದೇ ಮೇಡಮ್ ಅವರೇ ಬಹಳ ಹುಡುಕಾಡಿದೀವಿ, ಸೆಟ್ ಆಗುತ್ತೆ ಅನ್ನೋದ್ರಿಗೆ ಕೈ ತಪ್ಪು. ಕಾರಣ ಅದೇನೆ, ಕುಜದೋಷ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಕಮ್ಮಿ ಆಗುತ್ತೆ. ನೋಡಿ, ಯಾವಾಗ್ಲೂ ಕುಜದೋಷಕ್ಕೆ ಮಾತ್ರ ತುಂಬಾನೇ, ಕುಜದೋಷ ಆಗ್ಲಿ, ಸರ್ಪದೋಷ ಆಗ್ಲಿ, ರಾಹುಕೇತು ದೋಷ ಆಗ್ಲಿ, ಇದು ಮೂರನ್ನು ಸರಿಪಡಿಸ್ಬೇಕು ಅಂತ ಅಂದ್ರೆ ವರ್ಷಾನ್ಗಟ್ಲೆ ಆಗುತ್ತಮ್ಮ. ಹಾಗಾಗಿ ಇದನ್ನ ನೀವು ಮಾಡಿಸಿದೀರಾ, ಪರಿಹಾರ ಆಗಿಲ್ಲ. ಅದನ್ನ ಖಂಡಿತವಾಗ್ಲಿ ಫುಲ್ ಪರಿಹಾರ ಆಗೋ ಥರ ಮಾಡಬೇಕು. ನೀವು ನನ್ನ ಹತ್ರ ಬನ್ನಿ, ಮಾಡಿಕೊಡ್ತೀನಿ. ಕರೆಕ್ಟಾಗಿ 4ನೇ ತಿಂಗಳು ಒಳಗಡೆ ನಿಮ್ಮ ಮಗನಿಗೆ ಮದುವೆನೇ ಮುಗ್ದೋಗ್ಬಿಡುತ್ತೆ. ಮದುವೆನೇ ಆಗುತ್ತಮ್ಮ. ಇಲ್ಲಿ ನಾವು ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ಇದೀವಮ್ಮ. ನೀವು ಬರಕ್ ಆಗಿಲ್ಲ ಅಂದ್ರೂ ನನ್ನ ನಂಬರ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮಾಡಿ. ನೀವು ನಿಮ್ಗೆ ಯಾವ ರೀತಿ ಪೂಜೆ ಮಾಡ್ಕೊಡ್ಬೇಕೋ ನಾನು ಹೇಳ್ತೀನಿ, ಅದು ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಮಗನ ಕಳಿಸ್ಬೋದು, ಅಥವಾ ನೀವು ಬರ್ಬೋದು, ಇಲ್ಲ ನಿಮ್ಮ ಯಜಮಾನ್ರನ್ನ ಕಳಿಸ್ಬೋದು, ಮನೇಲಿ ಯಾರಾದರೂ ಬರ್ಬೋದು. ಬರಕ್ ಆಗ್ಲಿಲ್ಲ ಅಂದ್ರೇನು ಪೂಜೆ ಮಾಡಿ ನೀವು ವಿಡಿಯೋ ಕಾಲಲ್ಲಿ ಆ ದೋಷ ಪೂಜೆನ ನೀವು ನೋಡಬಾರ್ದು. ಡೈರೆಕ್ಟಾಗಿ ಬಂದ್ರೆ ಬೇಕಂದ್ರೆ ಕುತ್ಕೋಬಹುದು, ದೋಷ ಪೂಜೆನ ವಿಡಿಯೋದಲ್ಲಿ ನೋಡಬಾರ್ದು. ಕಾರಣ ಏನು, ಮಾಡಿಸ್ಬೋದು, ನೀವು ಮಾಡಿಸ್ಬೋದು. ಬನ್ನಿ, ಮಾಡ್ಕೊಡ್ತೀನಿ. 4 ತಿಂಗಳಲ್ಲಿ ನಿಮ್ಮ ಮನೆಗೆ ಸೊಸೆ ಬಂದೇ ಬರ್ತಾರಮ್ಮ. ಇಲ್ಲ, ಇನ್ನೊಂದು ನಂಬರ್ ಅಮ್ಮ, ಹೇಳ್ರಿಮ್ಮ. ನಂಬರ್ ಕೊಡ್ತಾರೆ ಇರಿ ಅಮ್ಮ. ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ? ಟಿವಿಲಿ ಬರ್ತಿದೀಯಾ? ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆ, ಕಾಣಿಸ್ತಾ ಆ ನಂಬರ್ ಕರೆ ಮಾಡಿ ಗುರುಮಾತಾ ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ, ನೋಟ್ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲ ಅಂತ ಅಂದ್ರೆ ನೇರ ಭೇಟಿಗಾಗಿ ಅಂತ ಕಾಣಿಸ್ತಿದೆ, ಬರ್ಕೊಳ್ಳಿ ಅಮ್ಮ. ಅದರಲ್ಲಿ ನೀವು ನನಗೆ ವಾಟ್ಸಪ್ ನಂಬರಲ್ಲಿ ಇದೆಯಮ್ಮ, ವಾಟ್ಸಪ್ ಅಲ್ಲಿ ನಿಮ್ಮ ಮಗನ ಫೋಟೋ, ನಿಮ್ಮ ಫೋಟೋ ಫಸ್ಟ್ ಕಳಿಸ್ಕೊಡಿ. ನಮ್ಮ ಫೋಟೋನು ಕಳಿಸ್. ಹೌದು, ತಾಯಿ ಆಗಿರೋರು ನೀವು ತಾನೇ ಇವಾಗ ನೋವು ತಿಂತಾ ಇದ್ದೀರಾ, ಕಳಿಸ್ಕೊಡಿ. ನಿಮ್ಮ ಮನ್ಸುನು ಸ್ವಲ್ಪ ಚೆನ್ನಾಗಿರ್ಲಿ. ನೀವು ಆರೋಗ್ಯವಾಗಿದ್ರೆ ತಾನೇ ನೀವೆಲ್ಲಾನು ಮಾಡಕ್ ಸಾಧ್ಯ ಆಗೋದು. ಅದಕ್ಕೆ ರಾಯರ ಹತ್ರ ನಾನು ಸಂಕಲ್ಪ ಮಾಡ್ಕೊಂತೀನಿ, ನಿಮ್ ಫೋಟೋ ಕಳಿಸ್ಕೊಡಿ, ಮಗನ್ ಫೋಟೋನು ಕಳಿಸ್ಕೊಡಿ. ಹೌದು, ಅದಕ್ಕೆ ಮಾಡ್ಕೊಡಿ. ನಾನೆಲ್ಲ ಮಾಡ್ಕೊಡ್ತೀನಿ. 4 ತಿಂಗಳಲ್ಲಿ ನಿಮ್ಗೆಲ್ಲ ಅನುಕೂಲತೆ ಆಗುತ್ತಮ್ಮ. ನಮಸ್ಕಾರ ಅಮ್ಮ, ನಮಸ್ಕಾರ ಅಮ್ಮ. ಕರೆ ಮಾಡೋದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ